ಅಭಿಷೇಕವನ್ನು ಮಾಡಿ 14 ವರ್ಷ ವನವಾಸ ಮಾಡುತ್ತಾ ಬಂದಿದ್ದೀವಿ ತಮ್ಮ. ಸೀತೆ ನಡೆದು ಸಾಕಾಗಿರುವುದಷ್ಟೇ. ಇದೇ ಗೋದಾವರಿ ತೀರದಲ್ಲಿ ಒಂದು ಪ್ರದೇಶವನ್ನು ಕಟ್ಟುವೆಯಾ? ನಿನ್ನ ಆಜ್ಞೆ ಮೀರಲಾರದೆ ಇಲ್ಲೊಂದು ಪ್ರಣಾಮವನ್ನು ಮಾಡಲು ಹೇಗಿರುವುದು ನೋಡೋಣ. ಬಹು ಚೆನ್ನಾಗಿ ಕಾಣುತ್ತಿರಬಹುದು. ಶೀತಗಳು ಹಸುವಾಗಿರುವುದಂತೆ ಅಲ್ಲಿ ಕಾಣುತ್ತಿರುವುದು ಆದಷ್ಟು ಬಲಗಳನ್ನು ತೆಗೆದುಕೊಂಡು ಬಾ. ಅಣ್ಣ ಶ್ರೀರಾಮಚಂದ್ರ, ನಿನ್ನ ಆಜ್ಞೆ ಮೀರಲಾರದೆ ಈಗಲೇ ಹೋಗಿ ಬರುವುದಣ್ಣ. ಮ್ಯಾನ್ ಮಾಡಿದ್ನ 100 ರೂಪಾಯಿ ಕೊಡ್ತಾ 50 ಜೈ ಶ್ರೀರಾಮಚಂದ್ರ. ಇದೇನು ಆಕಾಶ ಮಾರ್ಗದಲ್ಲಿ ಕೋಲು ಮಿಂಗಿದಂತೆ ಮಿಂಚುತ್ತಿರುವುದು? ಅದು ಭೂತವ ಪ್ರೇತ ಹಿಡಿದು ನೋಡುವೆ. ಜೈ ಶ್ರೀರಾಮಚಂದ್ರ ಮಹಾಪ್ರಭು. ಆಕಾಶದಲ್ಲಿರುವಾಗ ಈ ಖಡ್ಗವು ಎಷ್ಟು ತಳತಳನ್ನು ಮೆರೆಯುತ್ತಿತ್ತು. ನನ್ನ ಕೈಗೆ ಬಂದ ಮೇಲೆ ಕಣ್ಣನ ಕಪ್ಪಾಯಿತು. ಸಮೀಪದಲ್ಲಿ ಬಿದಿರು ಬದಿಯಲ್ಲಿ ಜೈ ಶ್ರೀರಾಮಚಂದ್ರ ಮಹಾಪ್ರಭು. ಅಯ್ಯೋ, ನಾನೆಂತ ಪಾಪಿಯಾದೇನಲ್ಲ. ಒಂದು ಗೋವನ್ನು ಕೊಂದರೆ 100 ವರ್ಷ ಪಾತಕಿರುವುದು. ಒಂದು ಶಿಶುವನ್ನು ಕೊಂದರೆ 1000 ವರ್ಷ ಪಾತಕಿರುವುದು. ನಮ್ಮ ತಂದೆ ಮಾಡಿದ ಪಾಪಗೋಸ್ಕರವಾಗಿ ನಾನು ತೀರಿಸಲು ಬಂದಿದ್ದೆ. ಅದರಲ್ಲಿ ನಾನೊಂದು ಪಾಪ ಮಾಡಿದ್ದಿಲ್ಲ. ನಾನೇಕೆ ಬಂಧನವಿಷ್ಟು ದೂರ, ನಾನೇಕೆ ಬಂಧನವಿಷ್ಟು ದೂರ, ನನ್ನ ಕೈಯಲ್ಲೇಕೆ ದೊರೆತಿತು ರಾಮನನ್ನು ಕೊಂದು ಬಲು ಪಾಪಿ ನಾನಾದೆ. ಕೌಸಲ್ಯವರ ಪುತ್ರ ಶಾಸಿ ರಕ್ಷಿಸೋ ಶ್ರೀರಾಮಚಂದ್ರ ಮಹಾಪ್ರಭು. ಈ ಸುದ್ದಿ ನಮ್ಮ ಮನೆಗೆ ತಿಳಿಸಿ. ಬ್ರಾಹ್ಮಣ ಕೊಂದಿದೆ. ಬಹು ಚೆನ್ನಾಗಿ ಕಾಣ್ತಿರುವುದು ತಮ್ಮ. ನಿನ್ನ ಮುಖದಲ್ಲಿ ಮೌನ ವೇದಿಕೆ. ಅಣ್ಣ ಶ್ರೀರಾಮಚಂದ್ರ, ನೀನು ಹೇಳಿದ ಪ್ರಕಾರವಾಗಿ ಆ ದಂಡಕಾಮಿಕ ಹಣ್ಣುಗಳ ನಡೆಸರಲ್ಲಿ ಇದೇ ಕದ್ದು ಆಕಾಶದಲ್ಲಿ ತೆಗೆದುಕೊಳ್ಳುತ್ತಿತ್ತು. ತಾಯಿಂದ ಕೈ ಜಾಚಿದೆ. ನನ್ನ ಕೈಗೆ ಬಂದ ಮೇಲೆ ಕರಳು ಕಪ್ಪಾಯಿತು. ಸಮೀಪದಲ್ಲಿ ಬಿದುರುಪದಿಯನ್ನು ಸಂಹರಿಸಿದೆ. ಅದರೊಳಗೆ ಬ್ರಾಹ್ಮಣನು ಗೋವೇನು ರಾಮ ಅಂತ ಮೃತಪಟ್ಟ ಪ್ರಭು. ಅವನು ಯಾರಾಗಿರ್ಬೋದು? ತಮ್ಮಷ್ಟಕ್ಕೆ ಚಿಂತಿಸುವ ಅವನು ಯಾರಲ್ಲ, ಮಾಯಾ ಸೂರ್ಪನಿಗೆ ಮಗುವಾದ ಚಂದ್ರಕುಮಾರನು. ಅವನು ಕೊಲೆ ಮಾಡಿದ ಲೇಸು. ಅವರು ಬಂದ್ರೆ ಯುದ್ಧಕ್ಕೆ ಬರುವುದು. ನಮ್ಮ ಬಿಲ್ಲು ಬಾಣಗಳನ್ನು ರಾವಣ ತಂಗಿಯಾದ ಮಾಯ ಶೂರ್ಪನಕ್ಕಿ. ಮಗಳೇ, ಇಲ್ಲ ನನ್ನ ಜಮ್ಮಕುಮಾರ ತಮ್ಮವನ್ನು ಗೆಳೆದಿರುವನು. ಏವೆಂದ್ರೆ ಆಯ್ತು ಸಲುವಾಗಿ ತಮ್ಮವನ್ನು ಗೆಳೆದಿರುವನು. ನಾನು 6 ತಿಂಗಳ ಬುದ್ಧಿ ತಂದಿದ್ದೆ, 6 ತಿಂಗಳ ತಂದಿದ್ದೇನೆ ಮಗನೇ. ಜಮ್ಮಕುಮಾರ, ಎಲುಬುಗಳ ನಾನು ತಿಂದು ಮೆತ್ತದ್ದು ನಿನಗೆ ತಂದಿದ್ದೇನೆ ಮಗನೇ. ನನ್ನ ಮಗನಲ್ಲ. ಅಯ್ಯೋ ನನ್ನ ಮಗನಿಗೆ ಬಂದವರು ರಾಮಲಕ್ಷ್ಮಣ ಮುನೀಶ್ವರ. ಹೌದು, ನೀನೆಲ್ಲಿ ಸತ್ತ? ನಾನಲ್ಲಿ ಹೋಗಿ ಕೆರೆಗೆ ಹೋಗಿ ಕಳಕ್ಕೆ ಹೋಗಿದ್ದೆ. ಹೌದಾ? ಹೌದು. ಅಯ್ಯೋ, ಕೊಟ್ಟಿದ್ದಾನೆ. ಈಗ ಎಲ್ಲಿದ್ದಾರೆ? ಹೋಗಿ ಬರಿಗೆ. ನಮ ಲಕ್ಷ್ಮಣಮೂರ್ತಿ. ನಾನು ಆರತಿ, ಭಾರತಿ, ಚಂದ್ರಕಲಾ, ಸೂರ್ಯಕಲಾ, ಮಾಯ ಗಂಧರ್ವಿ, ಉಮಾಸ್ತ್ರಿ, ಮಾಲಾಸ್ತ್ರಿ, ಐಶ್ವರ್ಯ ರಾಣಿ.
ನಿಜವಾದ ಹೆಸರು ಹೇಳಬೇಕೆ ಆದರೆ ಮಾಯ ಗಂಧರ್ವಿ ಮಾಯ ಸೂರ್ಪಕ್ಕೆ ಎನ್ನುವರು ಬಂದ ಕಾರಣವೇನು? ನಿನ್ನನ್ನು ಮದುವೆ ಆಗುವೆಯ ಪ್ರಿಯ? ನೀನನ್ನು ಮದುವೆ ಆಗುವೆಯಾ? ಶ್ರೀಪ್ರಷ್ಟ ಬಂಡೆ ನಾನು ಬಾಲಬ್ರಹ್ಮಚರ್ಯನ ಮದುವೆಲವು ನಮ್ಮನ್ನ ತಪ್ಪದ ಲಗ್ನ ಆಗುವನು. ನಿಮ್ಮನಲ್ಲಿಗೆ ನಿಮ್ಮನ್ನು ಒಂದು ಪುರುಷ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಗೀತೆ ಸೀಕೆ ಉಂಗುರ ಕೊಟ್ಟಿದ್ದಾನೆ. ನಮ್ಮ ಸೂರ್ಯವಂಶ ರಾಜರಲ್ಲಿ ಶೀತಿಗೆಲನ್ನು ಸಿಕಾಂಗುರ ಪರಸ್ಪರ ಕೊಡುವುದಿಲ್ಲವೇ? ನನ್ನ ಕೈಯಲ್ಲಿ ಬರೆದಿದ್ದಾನೆ. ಅಲ್ಲಿ ಅವ್ಯಸ್ಥ ಉಂಟಮ್ಮ, ಅಲ್ಲಿ ಸಹ ನಮ್ಮನನ್ನು ಬರೆಯುವುದಿಲ್ಲ. ನನ್ನ ಹಣಿಯ ಮೇಲೆ ಬರೆದಿದ್ದಾನೆ. ಅಲ್ಲಿ ಬ್ರಹ್ಮಲಿಕ್ತ ಉಂಟು, ಅಲ್ಲಿ ಸಹ ನಮ್ಮನನ್ನು ಬರುವುದಿಲ್ಲವೇ? ಆದರೆ ಎದಿ ಮೇಲೆ ಬರೆದಿದ್ದಾನೆ. ಶಿವ ಶಿವ ರಾಮ ರಾಮ ಪರಸ್ಪರಲ್ಲಿ ಕುಚಲದವರೆಗಳ ನಮ್ಮ ಶ್ರೀರಾಮಚಂದ್ರ ಎಂದು ಮುಟ್ಟುವುದಿಲ್ಲವೇ? ಆದರೆ ಬೆನ್ನಿನ ಮೇಲೆ ಬರೆದಿದ್ದಾನೆ. ತಮ್ಮನಾದ ಲಕ್ಷ್ಮಣ ಮಾಯ ಸೂರ್ಪನಕಿಯು, ತಮ್ಮನಾದ ಲಕ್ಷ್ಮಣ ಮಾಯ ಸೂರ್ಪನಕಿಯು ನೋಡಿದ ಕೂಡಲಿಕ್ಕೆ ಮೂಗುಳನ್ನು ಕೊಯ್ದು ಲಂಕಾಪುರಿಗೆ ಕೊಟ್ಟು ಕಳೆದು ಸೋದರ ಸೋದರ ಕಂಡ ಫಲಗಳ ತಿಂದು ಚೆಂಡನಾಗಿ ಬಗಳಬೇಡ ಮೂರ್ಖ. ನನ್ನ ಮಗನ ಕೊಂದವರು ನೀವೇನಾ? ಭ್ರಷ್ಟ ಬಂಡೆ ಮೂರು ಲೋಕಗಳ ಕಣ್ಮರಿ ಆಗುತ್ತ ಬಂದ್ರೆ ಯಾರನ್ನು ಯುದ್ಧ ಮಾಡಿಯೋ ವೀರನಾದ ಕುಂಭಕರ್ಣ ಕಳೆದುಕೊಂಡೆ ವೇಗಿಯಾಗಿ ಭೀಷಣ ದೂರ ಮಾಡಿದೆ. ರಕ್ಷರ ಪಡೆಯನ್ನು ನನ್ನ ಮಾರಿಗೆ ಬೆಲೆ ಕೊಟ್ಟೆ. ಸಂಸಾರ ಸರ್ವನಾದ ಇಂದ್ರಜಿತನು ಮೃದುವಿನ ಬಾಯಿಗೊಳಗಿಟ್ಟೆ. ಇಷ್ಟಾದ್ರೆ ಆಕಾರ ಕಡಿಮೆ. ಕಂಡು ಕಲಿಗಳ ಎಲ್ಲ ಕುಂಡಿಗೆಯ ನಿನಗೆಲ್ಲ, ಕಂಡು ಕಲಿಗಳ ಎಲ್ಲ ಕುಂಡಿಗೆಯ ನಿನಗೆಲ್ಲ, ಕೊಲ್ಲುವ ಬಡವ ನಿನ್ನೊಳಗೆ ಎಲ್ಲ ಲಕ್ಷ್ಮಣ. ನಿನ್ನ ಪಾದಕ್ಕೆ ಬೆಳಲಿಕ್ಕೆ ನಾನು ರಣಗಾಡಿಯಲ್ಲ. ಐರಾವಣ ಮೈರಾವಣ ಕುಂಭಕರ್ಣ ವಿಭೀಷಣ ಬಲಿ ಚಕ್ರವರ್ತಿ